ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಿ ನೀವೆಲ್ಲ? ಅನ್ನೇಸ್ ಫ್ಯಾಮಿಲಿಗೆ ಸ್ವಾಗತ. ಇದು ನಮ್ಮ ಬೆಳಗಿನ ಸುತ್ತಮುತ್ತಲಿನ ಸೀನರಿ. ನಾವು ಮೆಣಸಿನ ಗಿಡದೊಂದಿಗೆ ತರಕಾರಿ ಬೀಜಗಳನ್ನು ಕೂಡ ಮೊಳಕೆ ಬರಲಿಕ್ಕೆ ಹಾಕಿದ್ದೇವೆ. ಅದೆಲ್ಲ ಹೇಗಾಗ್ತದೆ ಅಂತೇಳಿ ನೋಡಬೇಕು. ಈ ಹಳೆಯ ಗಿಡದಲ್ಲಿ ತುಂಬ ಮೆಣಸು ಆಗಿದೆ, ಈಗಲೂ ಆಗ್ತಾ ಇದೆ. ಇದು ಸೋರೆಕಾಯಿಯ ಬೀಜ ಹಾಕಿದ್ದೆವು, ಇದೀಗ ಮೊಳಕೆ ಬಂದಿದೆ. ಈ ಸಲ ಬಟಾಟೆಯ ಗಿಡಗಳನ್ನು ಮಾಡಬೇಕಂತ ಇದ್ದೇನೆ, ಹೇಗಾಗ್ತದೆ ಅಂತೇಳಿ ನೋಡಬೇಕು. ಅದನ್ನು ಕೂಡ ಮೊಳಕೆ ಬರಲಿಕ್ಕೆ ಹಾಕಿದ್ದೆ. ಇದು ಗಿಡಗಳು ಇಷ್ಟು ದೊಡ್ಡದಾಗಿವೆ. ಇದು ಒರಿಜಿನಲ್ ಸನ್ಫ್ಲವರ್ನ ಗಿಡ. ಅದು ಬ್ಯಾಡಗಿಂದ ತಂದ ಬೀಜಗಳಿವೆ, ಅದರಿಂದ ಬೀಜವನ್ನು ಮೊಳಕೆ ಬರಲಿಕ್ಕೆ ಹಾಕಿದ್ದೆವು. ಗಿಡ ಇಷ್ಟು ದೊಡ್ಡದಾಗಿದೆ. ನಿನ್ನೆ ಸಂಜೆ ಅಂಗಳಕ್ಕೆಲ್ಲ ಸಗಣಿ ಸಾರಿಸಿದ್ದೇವೆ. ಸಗಣಿ ಸಾರಿಸಿದ್ರೆ ತುಂಬ ಖುಷಿ ಆಗ್ತದೆ. ಅಂಗಳದಲ್ಲಿ ತಂಪಾಗಿರ್ತದೆ. ಬೆಳಗಿನ ಕೆಲಸ ಎಲ್ಲ ಒಮ್ಮೆ ಕೆಲಸ ಆಗಿ ಎಲ್ಲರೂ ಹೋದ ನಂತರ ಬಟ್ಟೆ ಒಣಗಿಸುವ ಕೆಲಸ ಮಾಡ್ತಾ ಇದ್ದೇನೆ. ಒಂದು ಹೂವಿನ ಹೆಸರು ಗೊತ್ತಿಲ್ಲ, ಆದರೂ ಈಗಲೂ ಈ ಗಿಡದಲ್ಲಿ ಹೂಗಳಾಗ್ತವೆ. ನೀರನ್ನು ಹಾಕಿದರೆ ಪ್ರತಿದಿನ ಹೂಗಳು ಸಿಗ್ತವೆ ನಮಗೆ. ನೋಡೋಕ್ಕೆ ತುಂಬ ಖುಷಿ ಆಗ್ತದೆ. ಈ ಹೂವನ್ನು ನೋಡಿ, ಒಳ್ಳೆ ಹಳದಿ ಬಣ್ಣ ಕೂಡ ಇದೆ ಅದಕ್ಕೆ. ಸನ್ಫ್ಲವರ್ ಥರವೇ ಇದೆ, ಆದರೆ ಈ ಸನ್ಫ್ಲವರ್ ಅಲ್ಲ, ಇದು ಕಾಟು ಹೂಗಳು. ಇಲ್ಲಿ ರೋಡ್ ಸೈಡಲ್ಲಿ ಕೂಡ ತುಂಬ ಬೆಳೆದಿರ್ತವೆ ಇಂಥ ಗಿಡಗಳೆಲ್ಲ. ಸಾಧಾರಣ 4 ತಿಂಗಳಲ್ಲ, ಜಾಸ್ತಿ ಆಯಿತು ಈ ಹೂಗಳು ಸ್ಟಾರ್ಟ್ ಆಗಿ. ಈಗಲೂ ಆ ಗಿಡದಲ್ಲಿ ಹೂಗಳು ಸಿಗ್ತಾ ಇವೆ. ನನಗೆ ಹೂಗಳಂದರೆ ತುಂಬ ಇಷ್ಟ, ಆದರೆ ಈ ಕೋಳಿಗಳು ಒಂದು ಗಿಡವನ್ನು ಕೂಡ ಇಡುವುದಿಲ್ಲ. ಅದರೊಂದಿಗೆ ಅಲೋವೆರಾವನ್ನು ಕೂಡ ಕೊಯ್ದಿದ್ದೇನೆ ನಾನು. ಸ್ವಲ್ಪ ಎಣ್ಣೆ ಮಾಡಬೇಕಂತಿದ್ದೇನೆ. ಕಾಯಿಸಿದ ಎಣ್ಣೆ ಮಾಡಿದರೆ ಕೂದಲಿಗೆ ತುಂಬ ಒಳ್ಳೆಯದು. ಗಂಡಸರಿಗಾದರೂ ಹೆಂಗಸರಿಗಾದರೂ ಒಳ್ಳೆಯ ರಿಸಲ್ಟ್ ಬಂದಿದೆ. ತುಂಬ ವರ್ಷದಿಂದ ಮಾಡ್ತಾಯಿದ್ದೆ ನಾವು. 100% ರಿಸಲ್ಟ್ ಬರ್ತಿದೆ ನಮಗೆ. ಆದರೆ ಕೆಲವರಿಗೆ ಕೆಲವು ನೀರು ಒಳ್ಳೆದಿರೋದಿಲ್ಲ, ಬೋರ್ವೆಲ್ನ ನೀರಲ್ಲೆಲ್ಲ. ಆದ ಕಾರಣ ಕೂದಲು ಉದುರ್ತಾ ಇದೆ. ಆದರೂ ಕೂಡ ಇದನ್ನು ಟ್ರೈ ಮಾಡಿ ನೋಡಿ. ಮನೆಯಲ್ಲೇ ಕಾಯಿಸಿದ ಎಣ್ಣೆ. ಮರದಲ್ಲೆಲ್ಲ ಸೀತಾಫಲ ಆಗಿದೆ. ಈ ಚಿಕ್ಕ ಕಸಿ ಮಾಡಿದ ಗಿಡದಲ್ಲಿ ಕೂಡ ಕರಿಮೆಣಸು ಈಗ ಹಣ್ಣಾಗಿದೆ, ಅದನ್ನೀಗ ಕೊಯ್ತಾ ಇದ್ದೇನೆ ನಾನು. ಮರಗಳೆಲ್ಲ ಚಿಗುರಿ ಈ ಎಲೆಗಳೆಲ್ಲ ಬೀಳ್ತಾ ಇದೆ. ತುಂಬ ತರಗೆಲೆ ಸಿಗ್ತಾ ಇದೆ. 2-3 ಗೋಣಿಯಷ್ಟು ತರಗೆಲೆ, ಮಾವಿನ ಮರದ ತರಗೆಲೆ 2-3 ಗೋಣಿಗಳಷ್ಟು ಸಿಗ್ತಾ ಇದೆ. ಈ ಮರದಲ್ಲಿ ಸೀತಾಫಲ ತುಂಬ ಆಗಿದೆ. ಇದು ಹೇಗೆ ಇರ್ಬೋದು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಕೆಲವೊಮ್ಮೆ ಒಳ್ಳೆದಿರೋದಿಲ್ಲ. ತುಂಬ ಸೀತಾಫಲ ಆಗಿದೆ ಮರದಲ್ಲಿ. ಟೆರೆಸ್ ಮೇಲೆ ಕೂಡ 2 ವಾರಕ್ಕೊಮ್ಮಾದರೂ ಕ್ಲೀನ್ ಮಾಡಲೇಬೇಕು. ನಾನು ಮೊನ್ನೆ ಕ್ಲೀನ್ ಮಾಡಿದಷ್ಟೇ, ಇವತ್ತು ವಾಪಸ್ ಇಷ್ಟು ತರಗೆಲೆ ಇದೆ. ಈ ಮರ ಫುಲ್ ಚಿಗುರಿದೆ ಹಾಗೂ ಹೂ ಬಿಟ್ಟಿದೆ. ಈ ಎದುರಿನ ಮರದಲ್ಲಿ ಹೂ ಬಿಟ್ಟು ಕೆಲವು ಕರಚಿ ಹೋಗಿದೆ. ಈ ಸಲ ಈ ಮರದಲ್ಲಿ ಮಾವಿನ ಹಣ್ಣು ಕಡಿಮೆ. ಹಿಂದಿನ ಮರದಲ್ಲಿ ತುಂಬ ಹೂ ಬಿಟ್ಟಿದೆ. ಕೆಲವೊಮ್ಮೆ ಮಂಜು ಬಿದ್ದು ಎಲ್ಲ ಕರಚಿ ಹೋಗ್ತದೆ, ಆದರೆ ಉಳಿದರೆ ಆಯಿತು. ಅದರಲ್ಲಿ ಚಿಗುರಿದೆ ಮರ, ಆದ ಕಾರಣ ಕೆಲವೊಮ್ಮೆ ತುಂಬ ಮಾವಿನ ಹಣ್ಣು ಆಗಲೂಬಹುದು. ಇದು ನಾವು ಕಳೆದ ವರ್ಷ ಅರಶಿನವನ್ನು ನೆಟ್ಟಿದ್ದೆವು. ಅದರಲ್ಲಿ ಇಷ್ಟು ಅರಶಿನ ಸಿಕ್ಕಿದೆ, ಅದನ್ನು ಒಣಗಿಸ್ತಾ ಇದ್ದೇನೆ. ಕರಿಮೆಣಸು ಕೂಡ ಸ್ವಲ್ಪ ಕೊಯ್ದ ಹಾಗೆ ಸ್ವಲ್ಪ ಒಣಗಿಸ್ತಾ ಇರುವುದು. ಇದು ನಮ್ಮ ಗಿಡದಲ್ಲಿ ಸಿಕ್ಕಿದ ಮೆಣಸು, ಅದನ್ನು ಒಣಗಿಸ್ತಾ ಇದ್ದೇನೆ. ಹುಣಸೆ ಹುಳಿ ಕೂಡ ಹಾಗೆ ಸಮಯ ಸಿಗುವಾಗ ಸ್ವಲ್ಪ ಕೊಯ್ದು ಅದನ್ನು ಕ್ಲೀನ್ ಮಾಡಿ ಈ ರೀತಿ ಒಣಗಿಸಿ ಕ್ಲೀನ್ ಮಾಡಿ ಇಡುವುದು. ಈ ಹತ್ತಿಯ ಗಿಡದಲ್ಲಿ, ಕಾಟನ್ ಗಿಡದಲ್ಲಿ ಒಂದು ಮಾತ್ರ ಕೋಡಾಗಿತ್ತು. ಅದು ಈಗ ಈ ಹತ್ತಿ ಒಣಗಿ ಕೊಯ್ಲಿಕ್ಕೆ ರೆಡಿಯಾಗಿದೆ ನೋಡಿ. ಇದರ ಬೀಜವನ್ನು ಈಗ ಇಟ್ಟು ಇದನ್ನು ಕೂಡ ಮೊಳಕೆ ಬರಿಸಿ ಗಿಡವನ್ನು ಮಾಡಬೇಕು. ಕಳೆದ ಸಲ ಆನ್ಲೈನಲ್ಲಿ ತರಿಸಿ ಇದರ ಬೀಜವನ್ನು ಹಾಕಿದ್ದೆವು. ಒಂದು ಗಿಡ ಮಾತ್ರ ಮೊಳಕೆ ಬಂದು ಒಂದು ಗಿಡ ಆಗಿತ್ತು. ಒಂದು ಕೊಡಿನಲ್ಲಿ ಇಷ್ಟು ಹತ್ತಿ ಸಿಗ್ತದೆ.
ಮನೆಯಲ್ಲಿ ಅಲೋವೆರಾ ತುಂಬ ಗಿಡಗಳಿವೆ. ಅದಕ್ಕೆ ಸ್ವಲ್ಪ ನೀರೆಲ್ಲ ಹಾಕ್ತಾ ಇದ್ದರೆ ತುಂಬ ಗಿಡಗಳು ಅದರ ಮೊಳಕೆ ಬಂದು ತುಂಬ ಗಿಡಗಳಾಗ್ತವೆ. ಇದರಿಂದ ಸ್ವಲ್ಪ ಅಲೋವೆರಾವನ್ನು ಕೊಯ್ದು ಎಣ್ಣೆಗೆ ಕೂಡ ಅದನ್ನು ಉಪಯೋಗಿಸ್ತೇನೆ. ಹಾಗೂ ಅಲೋವೆರಾ ಸೋಪನ್ನು ಕೂಡ ಮಾಡಲಿಕ್ಕಿದೆ ನನಗೆ. ಇದನ್ನು ಎಣ್ಣೆಗೆ ಕಾಯಿಸುವಾಗ ಅದನ್ನು ಹಾಕಲಿಕ್ಕಿದೆ. ಆದ ಕಾರಣ 2-3 ಅಲೋವೆರಾದ ದಂಡನ್ನು ಕೊಯ್ದುಕೊಂಡು ಬಂದಿದ್ದೇನೆ. ಸ್ವಲ್ಪ ದಾಸವಾಳದ ಎಲೆ, ಸ್ವಲ್ಪ ಕರಿಬೇವಿನ ಸೊಪ್ಪು, ಮೆಂತ್ಯ, ಸ್ವಲ್ಪ ಕರಿಮೆಣಸು ಇವೆಲ್ಲವನ್ನು ಹಾಕಿ ಈ ಎಣ್ಣೆ ಕಾಯಿಸುವುದು. ಇದೆಲ್ಲ ನಮ್ಮ ಕೂದಲಿಗೆ ತುಂಬ ಒಳ್ಳೆಯದು. ಒಂದು ಈರುಳ್ಳಿ ಹಾಕ್ತಾ ಇದ್ದೇನೆ. ಈರುಳ್ಳಿ, ಮೆಂತ್ಯ ಹಾಗೂ ಕರಿಬೇವಿನ ಸೊಪ್ಪು ಕೂದಲಿಗೆ ತುಂಬ ಒಳ್ಳೆಯದು. ಈ ಅಲೋವೆರಾನೆಲ್ಲ ನಾವು ಮೊದಲೆಲ್ಲ ನೋಡೇ ಇರಲಿಲ್ಲ. ನಾವೆಲ್ಲ ಮೊದಲು ಎಣ್ಣೆಯನ್ನೇ ಹಾಕ್ತಿದ್ದೆ. ಹಾಗೂ ದಾಸವಾಳದ ಸೊಪ್ಪಿನ ಸರೊಳ್ಳಿಯನ್ನು ಮಾಡಿ ಕೂದಲಿಗೆ ಅದನ್ನು ಅಪ್ಲೈ ಮಾಡಿ ಸ್ನಾನ ಮಾಡ್ತಿದ್ದೆವು. ಅಲೋವೆರಾ ಕೂಡ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಅದನ್ನು ಕೂಡ ಹಾಕಿ ಎಣ್ಣೆ ಕಾಯಿಸುವುದು. ಕಳೆದ ವರ್ಷದ ಎಣ್ಣೆ ಸಾಧಾರಣ 9-10 ತಿಂಗಳವರೆಗೆ ಬಂದಿತ್ತು. ಅದು ಈಗ ಖಾಲಿಯಾಗಿದೆ. ಇವತ್ತು ಹೊಸತು ಎಣ್ಣೆಯಿಂದ ನಾನು 1 ಲೀಟರ್ ಎಣ್ಣೆಯಿಂದ ಈ ರೀತಿಯ ಎಣ್ಣೆಯನ್ನು ಕಾಯಿಸ್ತಾ ಇದ್ದೇನೆ. ಒಂದು ಲೀಟರ್ ಮಿಲ್ಲಿನಿಂದ ತಂದ ಶುದ್ಧವಾದ ತೆಂಗಿನ ಎಣ್ಣೆಯಿಂದ ನಾನು ಈ ರೀತಿ ಎಣ್ಣೆ. ಈಗ ತೆಂಗಿನ ಎಣ್ಣೆಗೆ ತುಂಬ ರೇಟು ಕೂಡ ಇದೆ. 480 ಇತ್ತು. ಈಗ 420 ಆಗಿದೆ ರೇಟು ಲೀಟರ್ಗೆ. ಇದು ಭೃಂಗರಾಜ ಗರ್ಗ ಅಂತ ಹೇಳ್ತಾರೆ, ಅದನ್ನು ಕೂಡ ಹಾಕ್ತಾ ಇದ್ದೇನೆ. ಹಾಗೂ ಸ್ವಲ್ಪ ನೆಲ್ಲಿಕಾಯನ್ನು ಹಾಕ್ತಾ ಇದ್ದೇನೆ. ಇದೆಲ್ಲ ಕೂದಲಿಗೆ ತುಂಬ ಒಳ್ಳೆಯದು. ಈ ಭೃಂಗರಾಜ ಕೂದಲು ಕಪ್ಪು ಉಳಿಲಿಕ್ಕೆ ಒಳ್ಳೆಯದಂತ ಹೇಳ್ತಾರೆ. ಆದರೆ ಕಪ್ಪಾಗಿ ಉಳಿದಿಲ್ಲ, ಸ್ವಲ್ಪ ಸಮಯ ಮಾತ್ರ ಇರ್ತದೆ. ಈ ವಿಡಿಯೋಗಳಲ್ಲೆಲ್ಲ ಹೇಳ್ತಾರೆ ಕಪ್ಪಾಗಿ ಉಳಿತದೆ, ಆದರೆ ತುಂಬ ಸಮಯ ಏನು ಬರುವುದಿಲ್ಲ. ಅದು ಸ್ವಲ್ಪ ಸಮಯದವರೆಗೆ. ಆದರೆ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದಂತ ಹೇಳ್ತಾರೆ. ಇದರಿಂದ ಸೈಡ್ ಎಫೆಕ್ಟ್ ಎಲ್ಲ ಏನಿಲ್ಲ. ಧೈರ್ಯವಾಗಿ ಇದೆಲ್ಲವನ್ನು ಹಾಕ್ಬೋದು. ಎಣ್ಣೆ ಕಾಯ್ತಾ ಕತ್ತಲಾಯಿತು. ಇದನ್ನು ನಾನು ಮೊದಲ ರಾತ್ರಿ ಇದನ್ನು ಮಾಡಿದ್ದೆ. ಮರುದಿವಸ ಬೆಳಿಗ್ಗೆ ಇದೆಲ್ಲವನ್ನು ತಣಿಯುವಾಗ ಇದನ್ನು ಸೋಸಿ ಒಂದು ಬಾಟಲಿಯಲ್ಲಿ ಇದನ್ನು ತುಂಬಿಸಿ ಇಡ್ತಾ ಇದ್ದೇನೆ. ಇಷ್ಟು ಎಣ್ಣೆ ಸಿಕ್ಕಿದೆ 1 ಲೀಟರಲ್ಲಿ. ಇನ್ನೂ ದಪ್ಪ ಸಿಗಬೇಕು ಅಂತಂದರೆ ಇನ್ನೂ ಸ್ವಲ್ಪ ಹೊತ್ತು ಇಡ್ಬೋದು. ನಾನು ಇದನ್ನು ಇಷ್ಟೇ ಬಿಸಿ ಮಾಡ್ತಾ ಇದ್ದೇನೆ. ಇಷ್ಟು ಸಾಕಾಗ್ತದೆ ನಮಗೆ. ಇದರಲ್ಲಿ 100% ರಿಸಲ್ಟ್ ಬರ್ತದೆ. ನಮ್ಮ ಕೂದಲು ಒಳ್ಳೆ ದಟ್ಟವಾಗಿ ಬೆಳೆದಿದೆ, ಉದ್ದವಾಗಿ ಬೆಳೆಯುತ್ತದೆ. ಈ ಕೆಮಿಕಲ್ ಇರುವಂಥ ಶಾಂಪೂ ಎಣ್ಣೆಲ್ಲ ಹಾಕೋದಕ್ಕಿಂತ ನಾವು ಮನೆಯಲ್ಲಿ ಇಂಥ ಎಣ್ಣೆಯನ್ನು ತಯಾರಿಸಿ ನಮ್ಮ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಳ್ಳಬಹುದು. ಒಳ್ಳೆ ಕೂದಲಿಗೆ ಒಳ್ಳೆ ರಿಸಲ್ಟ್ ಕೂಡ ಬರ್ತದೆ. ಈ ಎಣ್ಣೆಯಲ್ಲಿ ಯಾವ ಡೌಟ್ ಕೂಡ ಬೇಡ. ಕೂದಲು ಉದುರುವುದೆಲ್ಲ ಬೇಗನೆ ನಿಲ್ಲುವುದು. ಬೇರೆ ತೆಂಗಿನ ಎಣ್ಣೆಯನ್ನು ಯಾವ ರೀತಿ ನೀವು ಉಪಯೋಗಿಸಿ ಅದೇ ರೀತಿ ಎಣ್ಣೆಯನ್ನು ಉಪಯೋಗಿಸಿದ್ರೆ ಸಾಕು, ಬೆಳಿಗ್ಗೆ ಅಥವಾ ಸಂಜೆ. ಇದರಲ್ಲಿ ಹಾಕಿರುವಂಥ ಎಲ್ಲ ವಸ್ತುಗಳಿಲ್ಲ ಇದ್ದರೆ, ನಿಮ್ಮಲ್ಲಿ ಯಾವ ವಸ್ತುಗಳು ಯಾವುದಿಲ್ಲ ಇದ್ದರೆ ಈರುಳ್ಳಿ, ಕರಿಬೇವಿನ ಸೊಪ್ಪು ಹಾಗೂ ಮೆಂತ್ಯ ಈ 3 ವಸ್ತುಗಳನ್ನು ಹಾಕಿದರೆ ಸಾಕು. ಇದನ್ನು ಹಾಕಿ ನಿಮ್ಮ ಕೂದಲಿಗೆ ಹಚ್ಚಿದರೆ ತುಂಬ ಒಳ್ಳೆ ರಿಸಲ್ಟ್. ಒಳ್ಳೆ ಬಿಂಬಳಿ ಉಪ್ಪಿನಕಾಯನ್ನು ಮಾಡಿದ್ದೇನೆ. ಅದು ಯಾವ ರೀತಿ ಮಾಡಿದೆ ಅಂತೇಳಿ ಮುಂದಿನ ವಿಡಿಯೋಗಳಲ್ಲಿ ನಿಮ್ಮೊಂದಿಗೆ ಶೇರ್ ಮಾಡ್ತೇನೆ. ಇಂದಿನ ನಮ್ಮ ಸಿಂಪಲ್ ಆದ ವಿಡಿಯೋ ಇಷ್ಟವಾದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಬಾಯ್.